ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಚಾಲುಕ್ಯ ಟಿವಿ ಭವಿಷ್ಯವಾಣಿಗೆ ಸ್ವಾಗತ. ಈಗಾಗಲೇ ಮೇಷರಾಶಿಯವರಿಗೆ ಸಾಡೆಸಾತಿಯ ಪ್ರಭಾವ ಆರಂಭವಾಗಿದೆ. ಹಾಗಾದರೆ ಈ ಸಾಡೆಸಾತಿಯಿಂದ ಯಾವ ರೀತಿಯ ಪರಿಣಾಮಗಳು ಉಂಟಾಗಬಹುದು ಮತ್ತು ಇದರಿಂದ ಪರಿಹಾರ ಪಡೆಯಲು ಏನು ಮಾಡಬೇಕು, ಬನ್ನಿ ತಿಳಿಯೋಣ. ಮೇಷರಾಶಿಯ ಅಧಿಪತಿ ಸ್ವತಃ ಮಂಗಳ ಗ್ರಹ. ಈಗ ಸಾಡೆಸಾತಿಯ ಪ್ರಭಾವ ಇರುವ ಸಮಯದಲ್ಲಿ ಮಂಗಳನ ಅನುಗ್ರಹ ಪಡೆಯಲು ಕೆಲವು ಸರಳವಾದ ಜ್ಯೋತಿಷ್ಯ ಪರಿಹಾರಗಳನ್ನು ಮಾಡಿಕೊಳ್ಬಹುದು. ಮಂಗಳ ಗ್ರಹಕ್ಕೆ ಸಂಬಂಧಿಸಿದ ಪ್ರಮುಖ ಬೀಜ ಮಂತ್ರ ಎಂದರೆ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಈ ಮಂತ್ರವನ್ನು ಮಂಗಳವಾರ ಬೆಳಿಗ್ಗೆ ಸ್ನಾನ ಮಾಡಿ ಶುಭ್ರವಾದ ಸ್ಥಳದಲ್ಲಿ ಕುಳಿತು 108 ಬಾರಿ ಜಪಿಸಬಹುದು. ಇನ್ನು ಮಂಗಳನಿಗೆ ಸಂಬಂಧಿಸಿದ ಯಂತ್ರವನ್ನು ಪೂಜಿಸಲು ಬಯಸುವವರು ತಾಮ್ರದ ಫಲಕದ ಮೇಲೆ ಮಂಗಳನ ಯಂತ್ರವನ್ನು ಶಾಸ್ತ್ರೋಕ್ತವಾಗಿ ಬರೆಸಿ ಅಥವಾ ತಜ್ಞರಿಂದ ಬರೆಸಿಕೊಂಡು ಪೂಜಿಸಬಹುದು. ತಾಮ್ರದ ಫಲಕವನ್ನು ಮೊದಲು ಸ್ವಚ್ಛಗೊಳಿಸಿ ಗಂಗಾಜಲ ಅಥವಾ ಶುದ್ಧ ನೀರಿನಿಂದ ಶುದ್ಧೀಕರಿಸಿ ನಂತರ ಕೆಂಪು ಬಟ್ಟೆಯ ಮೇಲೆ ಪ್ರತಿಷ್ಠಾಪಿಸಿ ಅದಕ್ಕೆ ಕುಂಕುಮ, ಕೆಂಪು ಹೂ ಮತ್ತು ಅಕ್ಷತೆ ಅರ್ಪಿಸಿ. ಸಾಧ್ಯವಾದರೆ ಬೆಲ್ಲ ಅಥವಾ ಕೆಂಪು ಬಣ್ಣದ ನೈವೇದ್ಯವನ್ನು ಅರ್ಪಿಸಬಹುದು. ನಂತರ ಮಂಗಳನನ್ನು ಧ್ಯಾನಿಸುತ್ತಾ ಓಂ ಅಂಗಾರಕಾಯ ನಮಃ ಎಂದು 108 ಬಾರಿ ಜಪಿಸಿ ನಂತರ ಮಂಗಳನ ಬೀಜಮಂತ್ರವನ್ನು ಜಪಿಸುವುದು ಉತ್ತಮ. ಇದರ ಜೊತೆಗೆ ಮಂಗಳ ಗ್ರಹಕ್ಕೆ ಸಂಬಂಧಿಸಿದಂತೆ ಕೆಂಪು ಬೇಳೆ ಅಥವಾ ಅಗತ್ಯವಿರುವವರಿಗೆ ಅನ್ನದಾನ ಮಾಡುವುದು ಉತ್ತಮ. ಆದರೆ ಒಂದು ವಿಷಯ ನೆನಪಿಟ್ಕೊಳ್ಳಿ, ಯಂತ್ರವನ್ನು ಮನೆಯಲ್ಲಿ ಇಡುವುದಕ್ಕಿಂತ ಅದರ ಪ್ರಾಣ ಪ್ರತಿಷ್ಠೆ ಮತ್ತು ಪೂಜಾ ವಿಧಾನವನ್ನು ಸರಿಯಾಗಿ ತಿಳಿದುಕೊಂಡು ಮಾಡುವುದು ಉತ್ತಮ. ಹಾಗಾಗಿ ಮೇಷರಾಶಿಯವರೇ, ಭಯ ಪಡುವ ಅಗತ್ಯವಿಲ್ಲ. ಶಿಸ್ತಿನಿಂದ ಜೀವನ ನಡೆಸಿ, ಕೋಪವನ್ನು ನಿಯಂತ್ರಿಸಿ, ಧೈರ್ಯದಿಂದ ಮುನ್ನಡೆಯಿರಿ ಮತ್ತು ಮಂಗಳನ ಆರಾಧನೆಯನ್ನು ಭಕ್ತಿಯಿಂದ ಮಾಡಿ. ಪರಿಹಾರ ಯಂತ್ರಕ್ಕಾಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಮೆಸೇಜ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕಾಗಿ ನಮ್ಮ ಚಾಲುಕ್ಯ ಟಿವಿ ಭವಿಷ್ಯವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಅನಂತ ಧನ್ಯವಾದಗಳು.